ಹಾವೇರಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಶ್ರೀ ಅಮೃತ್ ಗೌಡ ಪಾಟೀಲ್ ಉಪ ತಹಶೀಲ್ದಾರ್ ಹಾವೇರಿ ಇವರಿಗೆ ಜಿಲ್ಲಾ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ದಿನಾಂಕ 10/9/2025ರಂದು ಹೊಸರೀತಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದ 2022-23ನೇ ಸಾಲಿನ ಅತಿವೃಷ್ಟಿಯಿಂದ ಹಾನಿಯಾದ ನೆರೆ ಸಂತ್ರಸ್ತರ ಫಲಾನುಭವಿಗಳಿಗೆ ಮನೆಗಳಿಗೆ 1ನೇ ಹಂತ 2ನೇ ಹಂತ ಬಿಲ್ಲುಗಳಾಗಿ ಮುಂದಿನ ಕಂತು ಸರ್ಕಾರದಿಂದ ಯಾವುದೇ ರೀತಿ ಹಣ ಬಿಡುಗಡೆಯಾಗಿಲ್ಲ. ಆದ ಕಾರಣ ಫಲಾನುಭವಿಗಳಿಗೆ ತುಂಬಾ ತೊಂದರೆಯಾಗಿದ್ದು ಸಾಲವನ್ನು ಮಾಡಿ ಮನೆಯನ್ನು ಕಟ್ಟಿರುತ್ತಾರೆ. ಮುಂದಿನ ಹಂತ ಹಣದ ಬಿಡುಗಡೆಯನ್ನು ಶ್ರೀಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲಿಸಿ ಮುಂದಿನ ಹಣದ ಬಿಡುಗಡೆ ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಒತ್ತಾಯವನ್ನು ಮಾಡುತ್ತದೆ. ಈ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಮಡಿವಾಳರ, ಹಾವೇರಿ ತಾಲೂಕಾ ಅಧ್ಯಕ್ಷರಾದ ಆನಂದ್ ಮುರುಡಪ್ಪನವರ, ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದ ಪ್ರಕಾಶ್ ಗೋಣಮ್ಮನವರ್, ಗುತ್ತಲ್ ಹೋಬಳಿ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕಾರ್ಚಗಿ, ಹಾವೇರಿ ತಾಲೂಕಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಬರ್ಕತ್ತಲ್ಲಿ ನೆಗಳೂರು ಇನ್ನು ಮುಂತಾದ ಫಲಾನುಭವಿಗಳು ಭಾಗವಹಿಸಿದ್ರು. ವರದಿ ಮಲ್ಲಿಕಾರ್ಜುನ, ಹಾವೇರಿ. 400-300 ಚಿಲ್ಲರ ಓಪನ್ ಆಗ್ಯಾವ. ಇನ್ನೂ 700 ಚಿಲ್ಲರ ಮನೆ ಬ್ಲಾಕ್ ಅದಾವು. ಆಮೇಲೆ ಈ ಅರ್ಧಮೂರ್ದ ಏನು ಬಿಲ್ ಆಗ್ಯಾವಲ್ಲ, ಇವು ಅರ್ಧಮೂರ್ದ ಬಿಲ್ ಆಗಿದ್ದು ಭಾಳ ಅದಾವೆ ಮನೆ. ಈಗ ಸರ್ ಇದು ಹೊಸತಿ ಗ್ರಾಮ ಪಂಚಾಯತಿ ಒಳಪಟ್ಟು ಏನಾಗಿತ್ತು ಅಂತಂದ್ರೆ 1-2 ಮೂರನೇ ಕಡೆ ಬಂದರೆ ಅರ್ಧ ಕಡೆ ಮಳೆಯಾಗಿ ಕಟ್ಟಿದ್ದು ತಗೊಂಡು ಹೋಗೋಕೆ ಬರಲ್ಲ, ಇದು ತಗೊಂಡು ಬರಲ್ಲ. ಹಂಗೆ ಸರ್ ಮನೆ ಅರ್ಧ ಆಗ್ಯಾವ ಸರ್. ಈಗ ಕೆಡಿವಿ ಕಟ್ಟ ಅಂತ ಪಾಪ ಎಲ್ಲರೂ ಕೆಡಿವಿ ಕಟ್ಟಿಬಿಟ್ರೆ ಕಟ್ಟಿದಂದ್ರೆ ಮುಂದೆ ಪ್ರೊಸೆಸ್ ಆಗ್ಬೋದು ಸರ್. 1-2 ಆಗೈತಿ, 3ನೇ ಹಂತದ ಬಿಲ್ ಎಲ್ಲ ಏನಿಲ್ಲ. ಅಡಿಟ್ ಆಗ್ಯಾವು, ಓಕೆನಾಗ್ಯಾವ ಸರ್. ಯಾವುದು ಬ್ಲಾಕ್ ಆಗಿಲ್ಲ ಸರ್. ಕಬ್ಬಣದ ಸಿಮೆಂಟ್ ಮಾಡ್ತಿಲ್ಲ.